ವೀಕ್ಷಕರೇ, ತಮಗೆಲ್ಲರಿಗೂ ಸಿದ್ಧಲಿಂಗನ ಸ್ವಾಗತ. ಸಿದ್ಧಲಿಂಗಿಗೆ ಏನಾಗಿತ್ತು, ಒಮ್ಮೆ ಕವನ ಬರಿ ಹುಚ್ಚು, ಕವಿತಾ ಬರಿ ಹುಚ್ಚು, ಕವನ ಓದೋದು ಕವಿತಾ ಬರೆಯೋದು ಒಟ್ಟು ಹಿಂಗೆ ನಡೆದು ಬಿಟ್ಟಿತ್ತು ರೀ. ಅದು ಏನೇ ಆಗಲಿ ಒಟ್ಟು ಹಂಗೆ ಕವನ ಬರೆಯವ ಕವಿತಾ ಓದಾವ ಒಟ್ಟು ಹಿಂಗೆ ನಡೆದು ಬಿಟ್ಟಿತ್ತು. ಎಲ್ಲಿ ಹೋದಲ್ಲಿ ಈಗ ನೀವು ದಾರ್ಯಾಗ ಹೊಂಟ್ರೆ ಅಲ್ಲಿ ಸುರ್ನ 4 ಮಂದಿ ಸಿಕ್ಕರಲ್ಲೋ ಬರ್ರಿಲ್ಲ ನಾವು ಇದನ್ನು ಹೇಳ್ಕೊತ ಕುಂತು ಬಿಡೋಣ. ಇವನ ಸಲುವಾಗಿ ಎಲ್ಲರಿಗೂ ಸಾಕಾಗಿ ಹೋಗಿತ್ತು. ಅವ್ರ ಅಪ್ಪನ ಮುಂದೆ ಎಲ್ಲರೂ ಹೇಳಾಕತ್ತಿದ್ರು. ಕಡಿಕೆ ಅವ್ರ ಅಪ್ಪ ಏನಂದ, ಏ ಸಿದ್ಧಲಿಂಗ ಹೊಲಕ್ಕೆ ಹೋಗಲಿ, ಸುಮ್ಮನೆ ಏನು ಮಾಡವ, ದುಡಿದ್ರೆ ಹೊಟ್ಟಿಗೆ ಅನ್ನಾರ ತಿನ್ನಕ್ಕೆ ಬರ್ತೈತಿ, ಹೋಗಿ ಹೊಲಕ್ಕೆ ಹೋಗ ಅಂತ ಅವ್ರ ಅಪ್ಪ ಹೇಳವ. ನೀವು ಎಲ್ಲಿಗೆ ಹೋಗೋದು ಬಿಡು ಅಂತೇಳಿ ತಪ್ಪಿ ಅಡ್ಡಾಡಿದೀವ. ಕಡಿಕೆ ಹಿಂಗೆ ಮಾಡಿ ಅವ್ರಿಗೆ ಹೇಳಿಸಿ ಇವ್ರಿಗೆ ಹೇಳಿಸಿ ಸಿದ್ಧಲಿಂಗನ ಅಪ್ಪ ಸಿದ್ಧಲಿಂಗನ ಹೊಲಕ್ಕೆ ಕಳ್ಸವ. ನೀವು ಹೊಲಕ್ಕೆ ಹೋದ್ರೆ ಸುಮ್ಮನೆ ಬಿಡ್ಬೇಕು ಬೇಡ್ರಿ. ಇವು ಹಳ್ಳದ ದಂಡಿಗೆ ಕುಂತ್ನೆ, ಯಾವ್ದಾರ ಗಿಡದ ಬುಡಕ್ಕೆ ಕುಂತ್ನೆ, ಹಿಂಗೆ ಮಾಡಿ ಅಲ್ಲೂ ಸಹಿತ ಅದನ್ನು ಮಾಡವ. ಹಿಂಗೆ ಹೊಲ ಪೀಕ್ ಅನ್ನೋದು ಹಳ್ಳ ಹಿಡ್ದ ಹೋಗಿಬಿಡ್ತು. ಹಳ್ಳ ಹಿಡ್ದು ಹೋದ್ಕೂಳೆ ಅಂದ್ರೆ ಸಿದ್ಧಲಿಂಗ ಕಟ್ಟಿಗೆ ಬಂದ, ಊರು ಕಟ್ಟಿಗೆ ಕಟ್ಟಿಗೆ ಬಂದು ಅಲ್ಲಿ ಮತ್ತೆ ಶುರು ಅವನ ಹೇಳುದ್ರಾಗ ಅಗದಿ ಎಕ್ಸ್ಪರ್ಟ್ ರೀ ಇವು ಸಿದ್ಧಲಿಂಗ ಅಂದ್ರೆ. ಅದೇನಾಯ್ತು, ವಿಧಾನಸೌಧದಾಗ ಬ್ಲೂ ಫಿಲ್ಮ್ ನೋಡಿದ್ದದ ಎಲ್ಲ ಪ್ರಚಾರ ಆಯ್ತು ನೋಡ್ರಿ. ಅದು ಟಿ ವಿ ಒಳಗೆ ಪತ್ರಿಕೆ ಒಳಗೆ ಬರುವುದು ಅಷ್ಟ ತಡ. ಅದರ ಬಗ್ಗೆನ ಒಂದು ಕವಿತಾ ಬರೆದ್ರಿ ಸಿದ್ಧಲಿಂಗ. ವಿಧಾನಸೌಧದಲ್ಲಿ ಬ್ಲೂ ಫಿಲ್ಮ್ ನೋಡಿದ ಸಮಾಧಿ, ವಿಧಾನಸೌಧದಲ್ಲಿ ಬ್ಲೂ ಫಿಲ್ಮ್ ನೋಡಿದ ಸಮಾಧಿ, ಮನೆಯಲ್ಲಿ ಕಸಬರಿಗಿತ್ತುಕೊಂಡು ಹೊಡೆದಳು ಅವನ ಮಡದಿ, ಮನೆಯಲ್ಲಿ ಕಸಬರಿಗಿತ್ತುಕೊಂಡು ಹೊಡೆದಳು ಅವನ ಮಡದಿ. ಹಿಂಗೆ ಹೇಳ್ಬೇಕಾರೆ ಒಂದು ಸರಿ ಏನಾಗಿತ್ತು, ಕವಿಗೋಷ್ಠಿ ನಡೆದಿತ್ತು. ಅಲ್ಲೇ ಸಿದ್ಧಲಿಂಗನೂ ಹೋಗಿದ್ದಂತ. ಸಿದ್ಧಲಿಂಗನೂ ಹೋಗ್ಯಾನ. ಎಲ್ಲರೂ ಹಿಂಗೆ ಒಂದೊಂದು ತಮ್ಮ ಕವನಗಳನ್ನು ಪ್ರಸ್ತುತಪಡಿಸುವಂತ ಹೋಗ್ಯಾರ. ಇವು ಸಿದ್ಧಲಿಂಗನೂ ಕರೆದ್ರಂತ. ಇವ ಹೋಗಿ ಮೈಕ್ ಮುಂದೆ ನಿಂತವನ, ನಾ ಹಿಂಗೆ ನಂದು ಹಿಂಗೆ ಅಂತೆಲ್ಲ ಮಾತಾಡ್ಯಾನ. ನನ್ನ ಕವನದ ಶೀರ್ಷಿಕೆ ಶುರು ಮಾಡ್ಲ್ಯಾ ಅಂದಂತ. ಹಿಂಗೆ ಅನ್ನೋದು ಅಷ್ಟ ತಡ ಅಲ್ಲಿದ್ದ ಒಬ್ಬ ಎದ್ದು ನಿಂತವನ, ಶುರು ಮಾಡು ಹೋರಿ ಇನ್ನು ಅವನು ಅಂದಾನ. ಹಿಂಗೆ ಅನ್ಬೇಕ್ರಿ ಅಂದಿವ. ಅಂದ್ಕೂಳೆ ಅಂದ್ರೆ ಮತ್ತು ಅವ್ರು ಏನು ಹಂಗೆ ಅನ್ನವ್ರ ಬಿಡು ಅನ್ನವನ ಮತ್ತೆ ಶುರು ಮಾಡ್ಯ. ನೀವು ನನ್ನ ಕವನದ ಶೀರ್ಷಿಕೆ ಹೆಸರು ಶುರು ಮಾಡ್ಲ್ಯಾ ಅಂತಾನ. ಮತ್ತೆ ನಮ್ಮನೇನು ಕೇಳ್ತೀವೋ ಮಂಗ್ಯಾನ ಮಗನ ಶುರು ಮಾಡಂದ ಮತ್ತೊಬ್ಬ ಎದ್ದ. ಇವ್ರೇನು ಹಂಗೆ ಅಂತಿರ್ತಾರ ಅಂಥೇಳಿ ಹುಟ್ಟಿದಾಗಿಂದ ಶುರು ಮಾಡಿಲ್ಲ ಅಂದಿಷ್ಟ ಅಂದಿದ್ದೆ. ಮತ್ತೊಬ್ಬ ಎದ್ದು ನಿಂತ, ಇನ್ನು ಶುರು ಮಾಡಿದೆ ಅಂದ್ರೆ ಎಲಬ ಮುರಿತ ನಿನ್ನು ಅಂದ. ಅದಕ್ಕೆ ಶುರು ಮಾಡಲಿಲ್ಲ, ಅಷ್ಟಕ್ಕೆ ಮುಗಿಸಿದೆ. ಇನ್ನು ನಮ್ಮೂರ ಕಡೆ ಮೀಸಿ ಬಿಡೋದು ಹುಲಿರಾಯ ಅನಿಸ್ಕೊಳ್ಳೋದು ಹಿಂಗೆ ಬಾಳ್ರಿ. ಇದು ಮೀಸಿ ದಬಾಶ್ ಮೀಸಿ ಬಿಡೋದು, ನಾನು ಹುಲಿ ಅಂತ ಅನ್ಕೊಳ್ಳೋದು. ಹಿಂಗೆ ತಿರುವಿ ಮೀಸನ್ನು ಎದ್ದು ಕಾಣ್ತಿದ್ದು ಅವನ ಮಕ್ಕದಾಗ. ಎಲ್ಲಿ ಹೋದಲ್ಲೇ ಅವ ಬಂದ, ಅವನು ಜಾಡ್ಸಿದ್ ನೋಡ. ಹೆಂಗೈತಿ ಹುಲಿರಾಯನ ಮೀಸಿ ಅನ್ನವ. ಒಟ್ಟ ಯಾರು ಏನಾರ ಅಂದ್ರೆ ಅವನು ಜಾಡ್ಸೇ ಬಿಡವ. ಹಿಂಗೆ ಒಟ್ಟ ನಾನು ಮೀಸಿ ತಿರುವ ಹುಲಿರಾಯ ನಾವು. ಇದನ್ನು ಕೇಳಿ ಆ ಊರಾನ ಮಂದಿಗೆ ಬೇಸರ ಆಗಿಬಿಟ್ಟಿತ್ತು. ಅದ್ರೊಳಗೆ ಎಂಕೋಬ ಅಂತ ಒಬ್ಬ ಇದ್ದ. ಅವ ಭಾಳ ಪಕ್ಕ ಇದ್ರಿ. ಅವ ಮಾಡೋನ್ ತಡಿ ಇವನಂತಂದ. ಇವ ಹಂಗೆ ಎಲ್ಲ ತನ್ನ ಪ್ರತಿಷ್ಠೆಗಳನ್ನು ಹೇಳ್ಕೊತ ಹೋಗವ. ಅಲ್ಲೇ 8 ಮಂದಿ ದರೋಡೆಕೋರರು ಬಂದ್ರೆ ಬರೇ ನಾನು ಮೀಸಿ ನೋಡಿ ಓಡೋಗ್ಯಾರ. ಮೀಸಿ ಅನ್ನೋ ಓಡೋಗ್ಯಾರ, ಮಾಡ್ತಾನೆ ತಡಿ ಅಂದವ. ಬಂದೊಮ್ಮೆ ಇವು ಎಂಕೋಬನ ಮುಂದೆ ಏನೋ ಹೇಳಕ್ಕೆ ಹೋದ ಮೀಸಿ ಬಗ್ಗೆ. ಈ ಹುಲಿ ಅಂದ್ರೆ ಏನಂತ ತಿಳ್ಕೊಂಡು ಮಾಡಿದ. ಎಂಕೋಬ ನಿಂದು ಭಾಳ ಹೇಳಕತ್ತಿ ಮೀಸಿ ಬಗ್ಗೆ ಹುಲಿ ಬಗ್ಗೆ. ಏನು ಹುಲಿ ಯಾವಾಗಾರ ಹಿಂದೆ ನಿಮ್ಮ ಮನೆ ಕಡೆ ಏನಾರ ಬಂದಿತ್ತು, ನಿಮ್ಮ ಅವ್ವ ಹುಲಿ ಕಡೆ ಹೋಗಿದ್ಲು ಅಂತ ಕೇಳಿದ. ಅಷ್ಟು ಅಂದದ ತಡ ನೋಡ್ರಿ. ಅತ್ತಿಂದ ಮೀಸಿನೂ ಇಲ್ಲ, ಹುಲಿನೂ ಇಲ್ಲ. ಒತ್ತು ಬಡದ ಸಿದ್ಧಲಿಂಗನ ಅಪ್ಪ ಸಿದ್ಧಲಿಂಗಕ್ಕೆ ಬರೇ ಭಯವ. ರೊಕ್ಕ ಬರೋ ಕೆಲಸ ಮಾಡಲಿ, ಏನಾರ ಸುಳ್ಳ ಬಿಟ್ಟಿ ಕೆಲಸ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿ ಹಂಗೆ ಹ್ಞೂ ಅನ್ಕೊಂತ ಅಡ್ಡಾಡವ. ಅದೇನು ಮಾಡವಲ್ಲ. ಒಂದು ಸರಿ ಏನಾಯ್ತು, ಮಠ ಮಧ್ಯಾಹ್ನದಾಗ ಬಂದ ಕುಳೆ ಅಂದ್ರೆ ಹೇಳಿದ ಕೆಲಸ ಏನು ಮಾಡಿದಪ್ಪ, ಏನಾರ ಮಾಡಿದ್ವ ಇಲ್ಲೋ ಅಂತಂದ ಅವರಪ್ಪ ಸಿದ್ಧಲಿಂಗನ ಅಪ್ಪ. ಮಾಡೇನು ನೋಡಂದ. ಏನು ಮಾಡಿದಿ ನೋಡಿಲ್ಲ ಅಂತ ಎಣ್ಸಾಕತ್ತ. ಏನು ಹಂಗೋ ಏನು ಮಾಡಿದಿ ಅಂದ ಅವರಪ್ಪ. ಅಲ್ಲೇ ಹೊಂಟಿದ್ನೆ ಮಹೇಶ್ ಹಣ್ಣು ಭೇಟಿ ಅದ, ನಿಂದೆಲ್ಲ ಗೊತ್ತಾಯ್ತು ನನಗೆ. ನೀ ತೆಗೆದು ₹100 ಕೊಟ್ಟ. ಹಂಗೆ ಮುಂದಕ್ಕೆ ಹೋದ್ನಿ. ನೀರು ತುಂಬಾಕತ್ತಿದ್ಲಕ್ಕೆ ಒಬ್ಬಾಕೆ ಲೀಲು ಅಂಥೇಳಿ. ಲೀಲು ನಿಂದೆಲ್ಲ ಗೊತ್ತೈತೆ ಅಂತ ಅನ್ನೆ. ಆಕೆ 50 ಕೊಟ್ಲು.
ಆಮೇಲೆ ಕಾಲೇಜ್ ಹುಡುಗಿ ಹೊಂಟಿದ್ಲು. ಅಯ್ಯ ನಿಂದು ಎಲ್ಲ ಗೊತ್ತೈತೆ ಅಂದ್ನಿ. ಆಕೆ 20 ಕೊಟ್ಲ. ಹಿಂಗೆ ಅಷ್ಟು ರೊಕ್ಕ ಬಂದು ಕುಂತು ಎಣ್ಸಾಕತ್ತಿದ್ದು ನಾನು. ಚಪ್ಪಲ್ ಸಪ್ಪಳಾದಂಗೆ ಆತು. ಯಾರಂಥೇಳಿ ನೋಡ್ತೀನಿ, ಪೋಸ್ಟ್ಮನ್ ಈರಣ್ಣ. ಅದಕ್ಕೆ ಸಿದ್ಲಿಂಗನಪ್ಪ ಅಂದ. ಅವೇನಂದಪ್ಪ ಅಂದ. ಈರಣ್ಣ ಮಗನ ಈಗಾರ ಗೊತ್ತಾತಲ್ಲ, ತಗೋ ಇವನಷ್ಟು ಅಂಥೇಳಿ ಮತ್ತೆ ತನ್ನ ಹತ್ರ ಇದ್ದದ್ದು ಅಷ್ಟು ರೊಕ್ಕ ಕೊಟ್ಟು ಕುಣಿದಾಡ್ಕೊಂತ ಓಡಿ ಹೋಗಿಬಿಟ್ಟವ. ಸಿದ್ಲಿಂಗನ ಅಪ್ಪ ಹಂಗೆ ಹಿಂಬರ್ಕಿ ಬಿದ್ದು ನೋಡ್ರಿ, ಹಿಂಬರ್ಕಿ. ಬಂಧುಗಳೇ, ಒಂದು ಸಣ್ಣ ವಿರಾಮ, ಮತ್ತೆ ಬರ್ತೀನಿ.